ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇಲ್ಲಿ ಹೂಗಳನ್ನು ನೋಡಿದರೆ ಕಣ್ಣು ಮನ ಎಲ್ಲ ತುಂಬಿ ಬರುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಶ್ ಆಗಿ ಎಷ್ಟೊಂದು ಬೇರೆ ಬೇರೆ ಜಾತಿ ಸೇವಂತಿಗೆಗಳು. ಕಲರಲ್ಲಿ ತುಂಬ ವೆರೈಟಿನೂ ಇದೆ ಮತ್ತು ಇಷ್ಟೊಂದು ಶೇಡ್ಗಳು. ಅದರಲ್ಲೇ ಒಂದು ಹೂವಿಂದ ಮತ್ತೊಂದು ಹೂವಿಗೆ ಎಷ್ಟೊಂದು ಶೇಡ್ಗಳಲ್ಲಿ ಚೇಂಜಸ್ ಇವೆ ಇದಕ್ಕೆಲ್ಲ. ಮತ್ತು ಬೇರೆ ಬೇರೆ ಹೆಸರುಗಳು ಕೂಡ ಎಲ್ಲ ಇವೆ ನೋಡಿ. ಈ ಥರ ಎಲ್ಲ ಅಂದರೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರೆಡ್ ಇದೆ ಅಂದರೆ ರೆಡ್ಡಲ್ಲೇ ಬೇರೆ ಬೇರೆ ಕಲರ್ಸು, ಅಂದರೆ ಲೈಟ್ ರೆಡ್ಡು, ಡಾರ್ಕ್ ರೆಡ್ಡು, ಮಧ್ಯದಲ್ಲಿ ಎಲ್ಲೋ ಇದೆ. ಈ ಥರ ಬೆಂಕಿ ಕಡ್ಡಿ ಸೇವಂತಿಗೆ ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್. ಹೀಗೆ ಎಲ್ಲ ಬೇರೆ ಬೇರೆ ಬೆಣ್ಣೆ ಸೇವಂತಿಗೆ ಅಂತ ಹೇಳ್ತಾರೆ. ಹೀಗೆ ಬೇರೆ 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 ಹೆಸರುಗಳಿಂದ ಅವರು ಸೇವಂತಿಗೆಗಳನ್ನು ಕರೀತಾರೆ. ಮತ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್, ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟೊಂದು ಜಾತಿ ಸೇವಂತಿಗೆಗಳು. ಆ್ಯಕ್ಚುಲಿ ಈ ಸೇವಂತಿಗೆಯನ್ನು ಗಿಡಗಳನ್ನು ಅಕ್ಕ ನೆಟ್ಟಾಗ ಕೂಡ ನಿಮಗೆ ಒಂದು ವಿಡಿಯೋದಲ್ಲಿ ನಾನು ಪೋಸ್ಟ್ ಮಾಡಿದ್ದೆ. ಅವರು ಹೇಗೆ ನೆಟ್ಟಿದ್ದಾರೆ, ಅದನ್ನು ಪಾಟ್ ಎಲ್ಲ ಹೇಗೆ ಮಾಡಿದ್ದಾರೆ ಹೇಳ್ಕೊಂಡೆಲ್ಲ ಹಾಕಿದ್ದೀನಿ. ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಅಕ್ಕ ಪ್ರತಿದಿನ ಏನು ಮಾಡ್ತಾರೆ, ಹೂಗಳನ್ನೆಲ್ಲ ಕೊಯ್ದು ಅದರ ಮಾಲೆ ಮಾಡಿ ದೇವರಿಗೆ ಹಾಕ್ತಾರೆ. ಅವರಿಗೆ ಗಿಡದಲ್ಲಿ ಇರೋದಕ್ಕಿಂತನೂ ಹೆಚ್ಚಾಗಿ ದೇವರಿಗೆ ಹೂವನ್ನು ಹಾಕೋದು ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ರು. ಸೊ ಪ್ರತಿದಿನ ಅವರು ಸೇವಂತಿಗೆ ದಂಡೆನ ಮಾಡಿ ದೇವರಿಗೆ ಹಾಕ್ತಾರೆ. ಮತ್ತೆ ಈ ಸೇವಂತಿಗೆ ನೋಡಿ ಫ್ರೆಂಡ್ಸ್, ಇದಕ್ಕೆ ಇಡ್ಲಿ ಸೇವಂತಿಗೆ ಅಂತ ಹೇಳ್ತಾರೆ. ಇಡ್ಲಿಯಲ್ಲಿ ಯೆಲ್ಲೋ ಕಲರ್ ಇಡ್ಲಿ ಸೇವಂತಿಗೆ ಇದು. ಮತ್ತೆ ನೋಡಿ ಎಷ್ಟೊಂದು ದಿನ ಇರುತ್ತೆ ಇದು. ಒಂದ್ಸಾರಿ ಹೂವಾಗ್ಬಿಟ್ರೆ ಒಂದು 15-20 ಡೇಸ್ವರೆಗೆ ಫ್ರೆಶ್ ಆಗಿ ಇದೇ ರೀತಿ ಗಟ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್. ನಮಗೆ ಪೇಟೆನಲ್ಲಿ ಎಲ್ಲ ಸಿಗುತ್ತೆ ಅಲ್ವಾ, ಅದೇ ತರ ಅದು. ಹಾಗೆ ಇದು ನೋಡಿ, ಮಧ್ಯದಲ್ಲಿ ಕ್ರೀಮ್ ಕಲರ್ ಇದೆ, ಸುತ್ತಲಕ್ಕೂ ಒಂಥರ ವೈಟ್ ಕಲರ್ ಶೇಡ್ ಅಲ್ಲಿ ಇದೆ. ಈ ತರ ಸೇವಂತಿಗೆ ಇದು ಪೆಟಲ್ಸ್ ಎಲ್ಲ ತುಂಬಾ ಸಾಫ್ಟ್ ಆಗಿ ಇರುತ್ತೆ. ಸೊ ದಂಡೆ ಮಾಡೋದಕ್ಕೆ ಎಲ್ಲ ತುಂಬಾನೇ ಚೆನ್ನಾಗಾಗತ್ತೆ. ಹಾಗೆ ಬಿಂದ್ಲಕಾಲ್ ಸೇವಂತಿಗೆ ಅಂತ ಹೇಳ್ತೀವಿ ನಾವು. ಅದು ಈ ತರದ್ರಲ್ಲಿ ಬಿಂದ್ಲಕಾಲು ಅಂದ್ರೆ ಈಗ ನೋಡಿ, ಜೇಡ್ರ ಹುಳು ಎಲ್ಲ ದೂರ ಕಾಲಿರುತ್ತೆ ಅಲ್ವಾ, ಅದೇ ತರ ಅದು ಒಂಥರ ಆ ತರ ಶೇಪಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ಬಿಂದ್ಲಕಾಲ್ ಸೇವಂತಿಗೆ ಅಂತೆಲ್ಲ ಹೇಳ್ತಾರೆ. ಹಾಗೆ ಇದೆಲ್ಲ ನೋಡಿ ಇನ್ನೂ ಮೊಗ್ಗುಗಳು ಹಾಕೊಂಡಿವೆ. ಇದು ಆಗ ತೋರಿಸಿರೋದ್ರಲ್ಲೇ ಒಂದ್ ಸ್ವಲ್ಪ ಚೇಂಜ್ ಇದೆ. ನಮ್ಗೆ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಕ್ಯಾಮ್ರಾದಲ್ಲಿ ಈ ತರ ನೋಡೋದ್ರಕ್ಕಿಂತನೂ ಎದುರುಗಡೆ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ಪ್ರತಿಯೊಂದು ಗಿಡದಲ್ಲೂ ಇನ್ನೂ ಎಷ್ಟೊಂದು ಮೊಗ್ಗುಗಳು ತುಂಬಿಕೊಂಡಿವೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಹೂಗಳಾಗಿದ್ವು ಇಲ್ಲಿ ಸೇವಂತಿಗೆ. ಮತ್ತೆ ಪ್ರತಿಯೊಂದು ನೋಡಿ, ಒಂದು ಹೂವಿಂದ ಮತ್ತೊಂದು ಹೂವಿಗೆ ಕಲರು ಮತ್ತೆ ಅದರ ಶೇಡು ಎಲ್ಲಾನು ಚೇಂಜ್ ಇದೆ ನೋಡಿ. ಇದು ಎಲ್ಲೋದಲ್ಲೇ ಈಗ ನಾವು ಇದು 3ನೇ ತರದ್ ನೋಡ್ತಾ ಇದೀವಿ ಅಲ್ವಾ. ಈಗ ಫಸ್ಟ್ ಒಂದು ಇಡ್ಲಿ ಸೇವಂತಿಗೆ ನೋಡಿದ್ವಿ, ಹಾಗೆ ಅದ್ರ ಪಕ್ಕಕ್ಕೆ ಇನ್ನೊಂದ್ ತರದ್ ನೋಡಿದ್ವಿ. ಹಾಗೆ ಇದು ನೋಡಿ ಇನ್ನೊಂದ್ ತರ ಯೆಲ್ಲೋ ಕಲರ್ ಸೇವಂತಿಗೆ. ಹಾಗೆ ಇಲ್ಲಿ ನೋಡಿ ವೈಟ್ ಅಲ್ಲೇನೆ ಇದು ಅಷ್ಟೇ ತುಂಬಾ ಚೇಂಜ್ ಇದೆ ನಾನು ಮೊದಲು ತೋರಿಸಿರೋದ್ರಕ್ಕಿಂತ. ಈ ತರ ಎಲ್ಲ ನೋಡಿ ಬೇರೆ ಬೇರೆ ಬೇರೆ. ಇದು ಸ್ವಲ್ಪ ಮಿಡ್ಲಲ್ಲಿ ಗ್ರೀನಿಶ್ ಇದೆ, ಇದು ಯೆಲ್ಲೋದಲ್ಲೇ ಇದೆ. ಸೊ ಇದೇ ತರ ಎಲ್ಲ ಬೇರೆ ಬೇರೆ ಜಾತಿ ಸೇವಂತಿಗೆಗಳು. ನೋಡೋದಕ್ಕೆ ಎಷ್ಟು ಚಂದ ಅಲ್ವಾ ಫ್ರೆಂಡ್ಸ್. ಇದೆಲ್ಲ ಬೊಕೆಯಲ್ಲಿ ಬಂದಿರುವಂತಹ ಅದ ಹೆಣೆ ಏನಿರುತ್ತೆ ಅಲ್ವಾ, ಸ್ಟೆಮ್ ಏನಿರುತ್ತೆ ಅಲ್ವಾ, ಅದನ್ನ ನೆಟ್ಟು ಬದುಕಿಸ್ಕೊಂಡು ಹಾಕಿರುವಂತದ್ದು. ಎಷ್ಟು ಚೆನ್ನಾಗಿ ಹೂಗಳು ಬಂದಿವೆ. ಇದು ಅಷ್ಟೇ ನೋಡಿ, ತುಂಬಾ ಸಾಫ್ಟ್ ಪೆಟಲ್ಸು, ಬಟ್ ಗಿಡಕ್ಕೆ ತುಂಬಾ ಹೂವಾಗ್ತವೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತೆ ಗೊಬ್ಬರನೂ ಅಷ್ಟೇ ಫ್ರೆಂಡ್ಸ್, ಅವರು ಸಗಣಿ ಗೊಬ್ಬರನ ಹಾಕ್ತಾರೆ ಗಿಡಗಳಿಗೆ. ಮತ್ತೆ 15 ಡೇಸ್ಗೆ ಒಂದ್ಸಾರಿ ಅವರೆಲ್ಲ ಸ್ಲರಿನ ಹಾಕ್ತಾರಂತೆ. ಸೊ ಹಾಗೆ ಈ ಕಡೆಗೆಲ್ಲ ಕಾಬಾಳೆ ಗಿಡಗಳೆಲ್ಲ ಒಂದಿಷ್ಟು ಇವೆ, ಬೇರೆ ಬೇರೆ ಜಾತಿ ಕಾಬಾಳೆ ಗಿಡಗಳು. ಹಾಗೆ ಈ ಸೈಡ್ ನಲ್ಲಿ ಪುನಃ ಸೇವಂತಿಗೆ ಲೈನ್ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಅಲ್ವಾ, ಪ್ರತಿಯೊಂದು ಗಿಡದಲ್ಲೂ ಮೊಗ್ಗುಗಳು ಮತ್ತೆ ಹೂಗಳನ್ನ ನೋಡಿದ್ರೆ ಅಷ್ಟು ಖುಷಿ ಆಗುತ್ತೆ ಫ್ರೆಂಡ್ಸ್. ವಾವ್, ಈ ತರ ಮಾಡಬಹುದಾ ನಾವು ಅಂತ ಅನ್ಸುತ್ತೆ.
ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾಕೆಂದರೆ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವೀಡಿಯೋಸ್ಗಳು, ಒಳ್ಳೊಳ್ಳೆ ಈ ರೀತಿ ಗಾರ್ಡನ್ಗಳು ಎಲ್ಲದನ್ನೂ ನೀವು ಒಂದೇ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಾಗೆ ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೋಡಿ ಎಷ್ಟೊಂದು ಜಾತಿ ಸೇವಂತಿಗೆಗಳು ಫ್ರೆಂಡ್ಸ್. ಒಂದು ಹೂವಿಂದ ಇನ್ನೊಂದು ಹೂವಿಗೆ ಎಷ್ಟು ಚೇಂಜಸ್ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡಿದ್ರೇನೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಗೊಂಡೆ ಹತ್ತಿದ್ವಿ ಕಾಶಿಗೊಂಡೆ ಪಕ್ಕ ಕಾಶಿಗೊಂಡೆ ಮಧ್ಯ ಅರಿಶಿನ, ಅದು ಕಲರ್ ಒಂದು ಬೇರೆ ಗೊಟ್ಟಿ ಇದೆ, ಪ್ಲಾಸ್ಟಿಕ್ ಇದ್ದಂಗೆ ಇದ್ದದ್ದು. ಅಯ್ಯೋ ಅದ್ರ ನೋಡಿ ಏನ್ ಚೆನ್ನಾಗಂತ ಚೆನ್ನಾಗಂತು ನೋಡಲ್. ಇದು ನೋಡಿ ಎಷ್ಟು ಚೆನ್ನಾಗಿ ಕೊಚ್ಚು ಹೊಡಿ ತಂಗಿ ಇದೆ. ಇದು ಆ ನಮ್ ನೀರಲ್ಲ, ಇದು ಸ್ವಲ್ಪ ಬೇರೆ. ಇದೀರಿ ಅಲ್ವಾ ಫ್ರೆಂಡ್ಸ್, ಎಲ್ಲ ಕವರ್ನಲ್ಲೂ ಮಣ್ಣು, ಗೊಬ್ಬರ, ಮರಳು ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ಅದಕ್ಕೆ ಎಲ್ಲ ನೋಡಿ ನೆಟ್ಟಿದ್ದಾರೆ ಸೇವಂತಿಗೆ ಗಿಡಗಳನ್ನ. ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಬರ್ತಾ ಇದೆ. ಇದು ಯಾವ ಗಿಡ ಅಂತ ಕೇಳ್ತೀರಾ ಫ್ರೆಂಡ್ಸ್? ನೋಡಿ ಎಲ್ಲ ಅದ್ರ ಸೈಡ್ ಇರೋದೆಲ್ಲ ಸ್ಟೆಮ್ ಅನ್ನ ಕಟ್ ಮಾಡಿದ್ದಾರೆ. ಆಕ್ಚುಲಿ ಅದು ಬೊಕೆಲಿ ಏನ್ ಬರುತ್ತೆ ಅಲ್ವಾ, ಬೊಕೆಲಿ ಬಂದಿರುವಂತಹ ಸೇವಂತಿಗೆ ಸ್ಟೆಮ್ ಅನ್ನ ಅವರು ಕಟ್ ಮಾಡಿಬಿಟ್ಟು ನೆಟ್ಟಿ ಅದನ್ನ ಬದುಕಿಸ್ಕೊಂಡಿದ್ದಾರೆ. ಸೊ ಕೆಲವಷ್ಟು ಸೇವಂತಿಗೆನ ಅವರು ಹಾಗೇನೆ ಮಾಡ್ತಾರೆ. ಬೊಕೆಲಿ ಬರುವಂತಹ ಸೇವಂತಿಗೆಗಳನ್ನೆಲ್ಲ ಅದ್ರ ಹೆಣೆ, ಅದ್ರ ಸ್ಟೆಮ್ ಏನಿರುತ್ತೆ ಅದನ್ನ ನೆಟ್ಟು ಬದುಕಿಸ್ಕೊಂಡು ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಮತ್ತೆ ಕೆಲವೊಂದ್ ಕಡೆಗೆ ನಾವು ಹೋಗಿರ್ತೀವಿ, ನಮ್ಮ ಹತ್ರ ಆ ಕಲರ್ ಸೇವಂತಿಗೆ ಇರಲ್ಲ. ಸೊ ಅವ್ರ ಹತ್ರ ಆ ಸೇವಂತಿಗೆ ಒಂದು ಚಿಕ್ಕ ಹಿಳ್ಳನ್ನ ತಗೊಂಡ್ ಬಂದು ಮನೆಯಲ್ಲಿ ಚೆನ್ನಾಗಿ ನೆಟ್ಕೊಂಡು ಅದನ್ನ ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕಿ ಬೆಳೆಸಿ ಇಷ್ಟು ಹೂ ಬಿಡೋ ತನಕ ಅದನ್ನ ಆ ಗಿಡನ ರೆಡಿ ಮಾಡ್ತಾರೆ. ಎಷ್ಟು ಗ್ರೇಟ್ ಅಲ್ವಾ ಫ್ರೆಂಡ್ಸ್? ಬಾಲ್ಸಮ್ ನೋಡಿದ್ರಿ ಅಲ್ವಾ, ಎಷ್ಟು ಚೆನ್ನಾಗಾಗಿದೆ ಹೇಳ್ಕೊಂಡು. ಹಾಗೆ ಅದ್ರ ಕೆಳಗಡೆಗೆ ಫುಲ್ ಒಂದು 2 ಲೈನು ಕೋಲಂಚೆ ಗಿಡಗಳನ್ನ ಹಾಕಿದ್ದಾರೆ ಫ್ರೆಂಡ್ಸ್. ಲಾಸ್ಟ್ ಇಯರ್ ಕೂಡ ನಾನು ಕೋಲಂಚೆ ಅವ್ರ ಮನೇಲಿ ಹೇಗಾಗಿತ್ತು ಹೇಳೋದನ್ನ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದೀನಿ. ಹಾಗೆ ಬಾಲ್ಸಮ್ ವಿಡಿಯೋ, ಬಾಲ್ಸಮ್ ಗಾರ್ಡನ್ ಹೇಗಿತ್ತು ಹೇಳೋದನ್ನ ಕೂಡ ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಿ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕಣ್ಣು ಮನ ಎಲ್ಲ ತುಂಬಿ ಬರುತ್ತೆ ಈ ರೀತಿ ಗಿಡಗಳನ್ನ, ಹೂಗಳನ್ನ ನೋಡಿದ್ರೆ.
ಪ್ರತಿಯೊಂದು ಗಿಡದಲ್ಲೂ ರಾಶಿ ರಾಶಿ ಹೂಗಳು, ಎಲೆ ಕಾಣದೇ ಇರೋ ರೀತಿಯಷ್ಟು ಹೂಗಳು ತುಂಬಾನೇ ಖುಷಿ ಕೊಡುತ್ತವೆ ಫ್ರೆಂಡ್ಸ್. ಮತ್ತೆ ಎಲ್ಲಿ ನೋಡಿದ್ರು ಅಲ್ಲಿ ಪಾತ್ರೆಗಿತ್ತಿಗಳು, ಹಾಗೆ ಹಕ್ಕಿಗಳ ಚಿಲಿಪಿಲಿ ಇದೆಲ್ಲ ಕೇಳಿಸ್ತಾನೆ ಇರುತ್ತೆ. ಹಾಗೆ ಅದರ ಸೈಡಲ್ಲೇ ನೋಡಿ ಎಲ್ಲ ಬೇರೆ ಬೇರೆ ಜಾತಿ ಬಣ್ಣದ ಗಿಡಗಳು. ಬಣ್ಣದ ಗಿಡಗಳಂತರೂ ಕೇಳಬೇಕಾ ಫ್ರೆಂಡ್ಸ್, ಎಷ್ಟೊಂದು ಜಾತಿ ಬಣ್ಣದ ಗಿಡಗಳಿರ್ತವೆ. ಸೊ ಅದನ್ನೇ ಎಲ್ಲ ಈ ಥರ ಲೈನ್ ಆಗಿ ಹಾಕ್ಬಿಟ್ಟು ಅಷ್ಟು ಚಂದವಾಗಿ ನೆಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಇವತ್ತಿನ ಸೇವಂತಿಗೆಯಲ್ಲಿ ಯಾವ ಸೇವಂತಿಗೆ ನಿಮಗೆ ಇಷ್ಟ ಆಯಿತು ಹೇಳೋದನ್ನ ಕಮೆಂಟ್ ಮಾಡಿ. ಮತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.